ಪ್ರತಿ ವರ್ಷದ ಹೋಗಿ ಇನ್ವಿಟೇಷನ್ ಕೊಡ್ತಾನೆ ಇದ್ದೀವಿ. ಅವರು ಇನ್ವಿಟೇಷನ್ ಇಸ್ಕೊಳ್ತಾನೆ ಇದ್ದಾರೆ ಯಾರು ಮುನಿರತ್ನ ಸ್ವಾಮಿಯವರು. ಇವತ್ತವರೆಗೂ ಬರಲಿಲ್ಲ. ರಾಜರಾಜೇಶ್ವರಿ ನಗರದ ಬಗ್ಗೆ ಅವರಿಗೆ ಬ್ಯಾಡ್ ಒಪಿನಿಯನ್ ಇದೆ, ತುಂಬ ಬ್ಯಾಡ್ ಒಪಿನಿಯನ್ ಇದೆ ಸರ್. ಆಗಿರೋದಕ್ಕೂ ಅಯ್ಯಪ್ಪಂದು ಕಾರಣ ಇರ್ಬೋದೇನೋ ಗೊತ್ತಿಲ್ಲ. ಇವ್ರು ಹೇಳ್ದಂಗೆ ಡಿ.ಕೆ. ಸುರೇಶ್ ಅವ್ರು ಮಾಡ್ಸೋರೆ, ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ಸೋರೆ ಅಂತ ಹೇಳ್ತಾರಲ್ಲ, ಅದನ್ನು ಯಾರು ಒಪ್ಪಲ್ಲ. ಪಕ್ಷಗಳು ಚೇಂಜ್ ಆದ ತಕ್ಷಣ ಲುಚ್ಚಗಳು ಸಾಚಗಳಾಗ್ಬಿಟ್ಟಿರ್ತಾರೆ, ಸಾಚಗಳು ಲುಚ್ಚಗಳಾಗ್ಬಿಟ್ಟಿರ್ತಾರೆ. ಸ್ವಾಮಿ ಮುನಿರತ್ನ ಅವರಿಗೆ ನಿನ್ನೆ ಲೆಗ್ಗೆರೆಯಲ್ಲಿ ಮೊಟ್ಟೆಯಿಂದ ಹೊಡೆದಿದ್ದಾರೆ. ಮುನಿರತ್ನ ಅವ್ರು ಹೇಳ್ತಿರೋದೇನೆಂದ್ರೆ ಆಸಿಡ್ ಹಾಕೊಂಡು ಮೊಟ್ಟೆಲಿ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆಸಿಡ್ ಹಾಕಿರೋದು ಪ್ರೂವ್ ಆಗಿದೆಯಾ? ಪ್ರೂವ್ ಆಗಿಲ್ಲ, ಬಟ್ ಅವ್ರ ಕೂದಲು ಸುಟ್ಟೋಗಿರೋದಿರ್ಬೋದು, ಬ್ಲಡ್ ಬಂದಿರೋದಿರ್ಬೋದು, ಅದನ್ನ ನಾವು ನೋಡಿರೋದು. ಬಟ್ ಅವರು ಇನ್ನು ಪ್ರೂವ್ ಆಗಿಲ್ಲ ಅದು. ಡಾಕ್ಟರ್ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಮೇಡಮ್ ಅದು. ಆಯಿತಾ, ನಾವು ಆ ವಿಷಯದಲ್ಲಿ ಏನು ಹೇಳೋಕ್ಕಾಗಲ್ಲ. ಬಟ್ ಏನಂದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಥರ ಮಾಡಬಾರ್ದು ಯಾರೂ. ಅದು ಅವ್ರ ರಾಜಕೀಯಗಳು ಅವರು ಏನಾರು ಇರಲಿ, ಅದು ಬೇರೆ ವಿಷಯ. ಆದರೂ ಒಬ್ಬ ಜನಪ್ರತಿನಿಧಿ ಮಾಡುವ, ಅದು ಯಾರದೇ ಪಕ್ಷದ ಗೆದ್ದಿರಲಿ, ಒಬ್ಬ ಎಮ್.ಎಲ್.ಎ ಅಂದಮೇಲೆ ಒಂದು ಎಮ್.ಎಲ್.ಎ ಸ್ಥಾನಕ್ಕೆ ಒಂದು ಗೌರವ, ಒಂದು ಇದಿರುತ್ತದೆ. ಹಾಗಾಗಿ ನಾವು ಅವರಿಗೆ ಹೋಗಿ ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿದು ರಂಗಮಂದಿರದಲ್ಲಿ ವರ್ಷ ರಾಜರಾಜೇಶ್ವರಿ ನಗರ ಬಾಲಕೃಷ್ಣ ರಂಗ ಮಂದಿರದಲ್ಲಿ ವರ್ಷ 9ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಅಂದಾನೆ ಈಗ ಇನ್ನೊಂದು ವಾರದಲ್ಲಿದೆ. ಪ್ರತಿ ವರ್ಷದ ಹೋಗಿ ಇನ್ವಿಟೇಷನ್ ಕೊಡ್ತಾನೆ ಇದ್ದೀವಿ. ಅವರು ಇನ್ವಿಟೇಷನ್ ಇಸ್ಕೊಳ್ತಾನೆ ಇದ್ದಾರೆ ಯಾರು ಮುನಿರತ್ನ ಸ್ವಾಮಿಯವರು. ಇವತ್ತವರೆಗೂ ಬರಲಿಲ್ಲ. ಏನೋ ಅವ್ರಿಗೆ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ನಮ್ಮ ರಾಜರಾಜೇಶ್ವರಿ ನಗರದ ಬಗ್ಗೆ ಅವರಿಗೆ ಬ್ಯಾಡ್ ಒಪಿನಿಯನ್ ಇದೆ, ತುಂಬ ಬ್ಯಾಡ್ ಒಪಿನಿಯನ್ ಇದೆ. ಅದು ಇವಾಗಲ್ಲ, ಒಂದು ಹೆಚ್ಚು ಕಡಿಮೆ ನಾವು ಅಯ್ಯಪ್ಪ ಸ್ವಾಮಿ ಅಂದಾನ 9 ವರ್ಷ ಆಯಿತು. 9 ವರ್ಷದ ಕೆಳಗಡೆಯಿಂದನೂ ನಾವು ಅವ್ರಿಗೆ ಇನ್ವಿಟೇಷನ್ ಕೊಡ್ತಾನೆ ಬಂದಿದ್ದೀವಿ. ಅವ್ರು ಆರ್ ನಗರದಿಂದ ಹೋದವ್ರು ಯಾರಿಗೂ ಅವ್ರು ಸ್ಪಂದಿಸ್ತಿಲ್ಲ ಅವಾಗಿಂದನೂ. ಅವ್ರಿಗೆ ಇವಾಗಲೂ ಅದೇ ಬುದ್ಧಿ ಇದೆ, ಅವ್ರಿಗೇನು ಚೇಂಜಸ್ ಏನಾಗಿಲ್ಲ. ಗೊತ್ತಿಲ್ಲ, ಅದೇನೋ ಅಯ್ಯಪ್ಪಂದೇ ಇರ್ಬೋದೇನೋ ಗೊತ್ತಿಲ್ಲ. ಈ ಥರ ಆಗಿರೋದಕ್ಕೂ ಅಯ್ಯಪ್ಪಂದೇ ಕಾರಣ ಇರ್ಬೋದೇನೋ ಗೊತ್ತಿಲ್ಲ. ಆಯಿತಾ, ಅವ್ರು ಯಾವತ್ತೂ ಒಂದು ಅಯ್ಯಪ್ಪ ಸ್ವಾಮಿ ಅಂದಾನಕ್ಕೆ ಒಂದು ಗೌರವ ಕೊಟ್ಟು ಬರ್ತಾರೆ. ಅವ್ರೇನು ಯಾರಿಗೂ ಏನು ಕೊಡೋದು ಬೇಡ. ಬಂದು ಅಯ್ಯಪ್ಪ ಸ್ವಾಮಿ ಒಂದು ಬಂದು ಒಂದು ಮಂಗಳಾರತಿ ತೊಗೊಂಡು ಸ್ವಾಮಿದೊಂದು ಪ್ರಸಾದ ಒಂದು ಊಟ ಮಾಡ್ಕೊಂಡಾಗ ಅವತ್ತೆಲ್ಲ ಅವ್ರ ಬಗೆಹರಿತದೆ ಅವ್ರದ್ದು. ಇದು ನನ್ನ ನಂಬಿಕೆ. ಇದು ನಮ್ಮ ನುಡಿಸ್ತಾ ಇದೆ ಅಯ್ಯಪ್ಪ, ನುಡಿತಾ ಇದೀವಿ ಅಷ್ಟೇ. ಅವ್ರು ಬಂದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಒಂದು ಯಾವತ್ತಾರು ಮಂಗಳಾರತಿ ತೊಗೊಂಡು ಒಂದು ಊಟ ಮಾಡ್ಕೊಂಡು ಹೋಗಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾರೆ. ಅದೇ ಇವಾಗ ಅವರು ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರೇ ಮಾಡಿಸ್ತಾ ಇದ್ದಾರೆ ಇದನ್ನ ಅಂತ ಹೇಳಿ. ಯಾಕಂದ್ರೆ ಕುಸುಮ ಅವ್ರನ್ನ ಅವರು ಎಮ್.ಎಲ್.ಎ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಈ ತರ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದೇ ಪಕ್ಷದಲ್ಲಿದ್ದಾಗ ಎಲ್ಲರೂ ಚೆನ್ನಾಗಿರೋದು ಸ್ವಾಮಿಯವರು. ಎಮ್.ಎಲ್.ಎ, ಎಂ.ಪಿ, ಏನು ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಮುನಿರತ್ನ ಅವರು ಎಲ್ಲರೂ ಚೆನ್ನಾಗೇ ಇದ್ರಲ್ಲ ಅವಾಗ ಒಂದೇ ಪಕ್ಷದಲ್ಲಿದ್ದಾಗ. ಈಗ ಪಕ್ಷಗಳು ಬೇರೆ ಬೇರೆ ಆಗ್ತಿದ್ದಂಗೆ ಕೆರ್ಚಾಟಗಳು. ಯಾರು ಅಪೋಸಿಟ್ರು ಅವ್ರ ಮೇಲೆ ಎಸೆಯೋದು. ಅವರೇ ಎಸ್ತಿದ್ದು ಫಸ್ಟ್ ಕೆಸರು ಅಂತ ಅವ್ರು ಹೇಳೋದು. ಆಯಿತಾ, ಫಸ್ಟು ಕೆಸರು ಯಾರು ಎಸ್ತಿರ್ತಾರೆ? ಈಗ ಒಂದು ಚೆನ್ನಾಗಿ ತಿನ್ನಬೇಕಾದ್ರೆ ಉಣ್ಣಬೇಕಾದ್ರೆ ಒಂದೇ ತಟ್ಟೆಲಿ ಕೂತ್ಕೊಂಡು ತಿನ್ನಬೇಕಾದ್ರೆ ಚೆನ್ನಾಗಿರ್ತಿರ್ತಾನೆ. ಪಕ್ಷಗಳು ಬೇರೆ ಆದ ತಕ್ಷಣ ಅವ್ರ ಮೇಲೆ ತಾಕೋದು, ಇವ್ರ ಮೇಲೆ ತಾಕೋದು ಮಾಮೂಲಿ ಅವೆಲ್ಲ ಇದ್ದಿದ್ದೆ. ಆಯಿತಾ, ಈಗ ಅವರೇ ಮಾಡಿಸಿದಾರೆ ಅನ್ನೋಕೆ ಅವ್ರದ್ದು ಪ್ರೂಫ್ ಇದೆಯಾ ಕೇಳಿ? ಪ್ರೂಫ್ ಇಲ್ಲ ಅಂದಮೇಲೆ ಒಬ್ಬ ಮನುಷ್ಯ ನಾವು ಬ್ಲೇಮ್ ಮಾಡ್ತೀವಿ ಅಂತಂದರೆ ನಮ್ಮ ಹತ್ರ ಸಾಕ್ಷಿ ಇರಬೇಕು. ನಾವು ಸಾಕ್ಷಿ ಇಲ್ಲದೆ ಏನು ಬ್ಲೇಮ್ ಮಾಡಿ ಏನು ಪ್ರಯೋಜನ ಅಲ್ವಾ? ಜನನೂ ನೋಡ್ತಾರೆ ಎಲ್ಲನೂ. ಏನಪ್ಪ ಸಾಕ್ಷಿ ಇಟ್ಟಿದೆ ಅಂತ ಕೇಳ್ತಾರೆ. ಸಾಕ್ಷಿ ನಮ್ಮ ಹತ್ರ ಏನಿಲ್ಲ ಅಂತಂದಾಗ ಸುಮ್ಮನೆ ಇರಬೇಕು. ಇಲ್ಲ ಪೊಲೀಸ್ ತನಿಖೆ ಆಗಬೇಕು. ಪೊಲೀಸ್ ತನಿಖೆ ಆದಮೇಲೆ ಯಾರು ಅಪರಾಧಿಗಳಾಗಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಮಾಡಿಸಿದಾರೆ ಏನು ಅಂತಂದು ಅದನ್ನು ಪೊಲೀಸ್ ತನಿಖೆಯಲ್ಲಿ ಇದು ಮಾಡ್ತಾರೆ. ಈಗ ಡಿ.ಕೆ. ಸುರೇಶ್ ಅವರು ಮತ್ತೆ ಕುಸುಮ ಅವರು ಸೋತರು ಇಲ್ಲಿ ಆರ್ ನಗರದಲ್ಲಿ. ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಅದೇ ದ್ವೇಷಕ್ಕೆ ಮಾಡ್ತಾ ಇದ್ದಾರೆ ಅಂತ ಮುನಿರತ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಅಂದ್ರೆ ಯಾರೋ ಬರ್ತಾರೆ, ನೀವು ರಾಜೀನಾಮೆ ಕೊಡಬೇಕು ಅಂತ ಕೊಲೆ ಬೆದರಿಕೆ ಹಾಕಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಮುನಿರತ್ನ ಅವರು. ಹೌದಾ, ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ದ್ವೇಷದ ರಾಜಕೀಯ ನಡೀತಿದ್ಯಾ ಅಂತ? ಸ್ವಾಮಿ ಕುಸುಮಾ ಅವರು ಈ ಸಾರಿ ಎಮ್.ಎಲ್.ಎ ಆಗ್ತಿದ್ರು ಸ್ವಾಮಿ. ನಮ್ಮ ಆರ್ ನಗರದಲ್ಲಿ ಸ್ವಲ್ಪ ವೋಟರ್ ಸ್ವಲ್ಪ ಕೈ ಹಿಡಿದಿದ್ರೆ ಕುಸುಮಾ ಅನ್ನೋ ಒಂದು ಹೆಣ್ಮಗಳು, ಓದಿರುವಂಥ ವಿದ್ಯಾವಂತ ಹೆಣ್ಮಗಳು, ಈ ಸರಿ ಈ ಭಾಗದಲ್ಲಿ ಒಳ್ಳೆ ಎಮ್.ಎಲ್.ಎ ಆಗಿರೋರು. ಆಯಿತಾ, ಅವ್ರಿಗೆ ಅಲ್ಲಿಂದನೂ ಜನ ರಾಜರಾಜೇಶ್ವರಿ ನಗರ ಕಾನ್ಸ್ಟಿಟ್ಯೂನ್ಸಿ ಆ ತುದಿಯಿಂದ ಹಿಡಿದು ಈ ತುದಿವರೆಗೂ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ಆರ್ ನಗರದಲ್ಲಿ ಸ್ವಲ್ಪ ಜನ ಸಪೋರ್ಟ್ ಮಾಡಿದರೆ ಖಂಡಿತ ಗೆಲ್ಲೋರು. ನಾನು ನೆಕ್ಸ್ಟ್ ಹೇಳ್ತೀನಿ ಸ್ವಾಮಿ, ನೆಕ್ಸ್ಟ್ ಎಮ್.ಎಲ್.ಎ ಕುಸುಮಾನೇ ಇಲ್ಲಿಗೆ. ಆಯಿತಾ, ಇದು ಬರೆದಿಟ್ಕೊಳ್ಳಿ ಅವರು. ಆಯಿತಾ, ಮುನಿರತ್ನ ಅವರು ಬೇಕಾದ್ರೆ ಇದು ಬರೆದಿಟ್ಕೊಳ್ಳಿ. ಈಗ ಅವ್ರು 2 ಟರ್ಮ್ ಎಮ್.ಎಲ್.ಎ ಎಲೆಕ್ಷನ್ ಆಗಿದ್ದಾರೆ. ಈ ಸರಿ ಅದು ಎಮ್.ಎಲ್.ಎ ಎಲೆಕ್ಷನ್ ಎಮ್.ಎಲ್.ಎ ಅವ್ರು ಆಗ್ತಿರ್ಲಿಲ್ಲ. ಅವ್ರು ಈ ಸಾರಿ ಏನೋ ಅಯ್ಯಪ್ಪನ ಆಶೀರ್ವಾದ ಆಗಿದ್ದಾರೆ. ಈ ಸಾರಿ ಮುಗೀತು ಸ್ವಾಮಿ. ನೆಕ್ಸ್ಟ್ ಅವ್ರ ರಾಜಕೀಯದಲ್ಲಿ ಅವ್ರ ಎಮ್.ಎಲ್.ಎ ಉಳಿಯಲ್ಲ, ಇದು ಗ್ಯಾರಂಟಿ ಸ್ವಾಮಿ ಶರಣು. ಆದ್ರೆ ಇವಾಗ ಒಂದು ಎಮ್.ಎಲ್.ಎ ಮೇಲೆನೆ ಈ ತರ ಅಟ್ಯಾಕ್ ಆಗುತ್ತೆ ಅಂತಂದ್ರೆ, ಸೊ ಕಾನೂನು ವ್ಯವಸ್ಥೆಗೆ ಎಲ್ಲಿಗೆ ತಲುಪ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಮೇಡಮ್ ಸ್ವಾಮಿ, ಅವರು ಹೇಳಿ ಮಾಡಿಸ್ಕೊಂಡಿರ್ಬೋದು, ಇಲ್ಲ ನೀನು ಹಿಂಗೆ ಮಾಡೋ ಒಬ್ರಿಗೆ ಅಂತ ಹೇಳ್ಕೊಟ್ಟಿರ್ಬೋದು. ಆಯ್ತಾ, ಈ ರಾಜಕೀಯದಲ್ಲಿ ಯಾರು ಯಾವಾಗ ಹೆಂಗೆ ಬದಲಾಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಅವ್ರು ಯಾಕೆ ಮಾಡಿಸ್ಕೊಳ್ತಾರೆ ಅವರಾಗ ಅವರೇ ಅಂತ? ಸಿಂಪತಿ ಬೇಕಲ್ಲ ಸ್ವಾಮಿ. ಸಿಂಪತಿ ಬೇಕು ಅಂದಾಗ ಮಾಡಿಸ್ತಾರೆ. ಜನ ನಾನು ನೋಡಿ ಕಣ್ಣಲ್ಲಿ ನೀರು ಹಾಕ್ಬೇಕು, ಮರುಗಬೇಕು ಅಂದಾಗಲೂ ನಾನು ಜನಗಳ ದೃಷ್ಟಿಯಲ್ಲಿ ಒಳ್ಳೆನಾಗಬೇಕು ಅಂದಾಗಲೂ ಮಾಡ್ತಾರೆ. ಇದೇ ರಾಜಕೀಯದಲ್ಲಿ ಇದೆ ಅವೆಲ್ಲ, ನಾನು ಇಲ್ಲ ಅಂತಲೇ ಹೇಳಲ್ಲ. ಆಯಿತಾ, ಬಟ್ ಹಂಗಂತ ಅವರೇ ಮಾಡ್ಸ್ಕೊಂಡಿರೋ ಅಂತ ಹೇಳೋಕ್ಕಾಗಲ್ಲ. ಇವ್ರು ಹೇಳ್ದಂಗೆ ಡಿ.ಕೆ. ಸುರೇಶ್ ಅವ್ರು ಮಾಡ್ಸೋರೆ, ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ಸೋರೆ ಅಂತ ಹೇಳ್ತಾರಲ್ಲ, ಅದನ್ನು ಯಾರೂ ಒಪ್ಪಲ್ಲ. ಆಯಿತಾ, ಅದೇನು ಅನ್ನೋದು ಸತ್ಯ ಏನು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ರುಜುವಾತಾಗಬೇಕು. ಇವಾಗ ಮುನಿರತ್ನ ಅವ್ರ ಮೇಲೆ ಅಟ್ಯಾಕ್ ಆಯ್ತು. ಸೊ ಸಿ.ಟಿ. ರವಿಯವ್ರ ಮೇಲೆ ಕೂಡ ಒಂದು ಆಯ್ತು. ನೀವು ನೋಡಿರ್ತೀರ ಅಧಿವೇಶನದಲ್ಲಿ ಯಾವ ತರ ಆಗ್ತಾ ಇದೆ ರಾಜಕೀಯ ಅಂತ ಅನಿಸ್ತಾ ಇದೆ? ಮೇಡಮ್, ರಾಜಕೀಯದ ಬಗ್ಗೆ ಮಾತಾಡೋ ಬದಲು ನಾವು ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅನಿಸುತ್ತೆ ನನಗೇನು. ಯಾಕೆಂದರೆ ಈ ಎಲ್ಲ ಬರೋ ಪಕ್ಷದಲ್ಲಿದ್ದಾಗ ಇವ್ನ ಮೇಲೆ ಅವ್ನು ಬೈತಾನೆ, ಅವ್ನ ಮೇಲೆ ಇವ್ನು ಬೈತಾನೆ.
ಪಕ್ಷಗಳು ಚೇಂಜ್ ಆದ ತಕ್ಷಣ ಲುಚ್ಚಗಳು ಸಾಚಗಳಾಗ್ಬಿಟ್ಟಿರ್ತಾರೆ, ಸಾಚಗಳು ಲುಚ್ಚಗಳಾಗ್ಬಿಟ್ಟಿರ್ತಾರೆ. ಈ ಥರ ನಮ್ಮ ರಾಜಕೀಯ ವ್ಯವಸ್ಥೆಲಿ ಈ ಥರ ಆಗಿದೆ. ನಮ್ಮ ಜನಗಳು ಹಂಗೆ ಇದ್ದಾರೆ. ಯಾವತ್ತು ಯಾರು 500,000 ಕೊಟ್ಟು ದುಡ್ಡು ಕೊಟ್ಟು ತಗೊಂಡು ಓಟ್ ಹಾಕ್ಸ್ಕೊಂತಾನೆ, ಅವತ್ತು ಅಣ್ಣಂಗೆ ಜೈ ಅಂದ್ಬಿಡ್ತಾನೆ. ಆ ಹಿಂದೆ ಒಳ್ಳೆ ಮನುಷ್ಯ ಹಿಂದೆ ಯಾರೋ ಒಂದು 10 ವರ್ಷ ಕೆಲಸ ಮಾಡ್ಕೊಂಡು ಬಂದಿರ್ತಾರಲ್ಲ, ಆಯಿತಾ, ಅವನ ಬಗ್ಗೆ ಇವ್ರಿಗೆ ಜ್ಞಾನನೇ ಇರಲ್ಲ. ನಮ್ಮ ಜನಗಳಿಗೂ ಅಷ್ಟೇ. ಏನೋ ಹಿಂದಿನ ದಿವಸ ರಾತ್ರಿ ಯಾರು ಏನು ಕೊಟ್ಟರು ಅದು ನೋಡ್ಬಿಟ್ಟು ಫಸ್ಟ್ ಈಸ್ಕೊಂಡು ಬೆಳಗ್ಗೆ ಹೊತ್ತು ಬಂದ್ಬಿಡ್ತಾರೆ. ಆಯಿತಾ, ತಪ್ಪು ನಮ್ಮ ಜನಗಳದೇ ಹೊರ್ತು ರಾಜಕೀಯ ವ್ಯಕ್ತಿಗಳದಲ್ಲ. ನಮ್ಮ ಜನ ಯಾವತ್ತು ದುಡ್ಡು ತಗೊಳ್ದೆ ಓಟ್ ಹಾಕ್ತಾರೆ, ಅವತ್ತು ನಮ್ಮ ದೇಶ ರಾಮರಾಜ್ಯ ಆಗ್ತದೆ. ಏನೋ ಇದು ಆದಷ್ಟು ಬೇಗ ಬರಲಿ ಅಂತ ಭಗವಂತ ಅಯ್ಯಪ್ಪನ ಕೇಳ್ಕೊಳ್ತೀವಿ. ನಾವು ಶಬರಿಮಲೆಗೆ ಹೋದಲ್ಲೂ ಕೇಳ್ಕೊಳ್ತೀವಿ, ಇಲ್ಲ ಅನ್ನದಾನದ ಪೂಜೆ ಟೈಮಲ್ಲೂ ಕೇಳ್ಕೊಳ್ತೀವಿ. ನೀವು ಸಹ ದಯವಿಟ್ಟು ಎಲ್ಲರೂ ಬನ್ನಿ. ಸ್ವಾಮಿ ಶರಣಂ. ಸ್ಪೀಡ್ ಪ್ಲಸ್ ಕರ್ನಾಟಕ.